Hi, hello, welcome back to my YouTube channel. ಸೊ ನನ್ನಂಗೆ ಇವಾಗ ಇವನು ಕೊಡ್ತಾನ ಹಾಯ್ ಹಲೋ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನು ಲಾಗ್ ಅಂತಂದ್ರೆ 2025 ಇಯರ್ ಎಂಡ್ ಲಾಸ್ಟ್ ಡೇ ನಾನು ಯೂಟ್ಯೂಬ್ ಲಾಗ್ ಮಾಡತ್ತೀನಿ. ಸೊ ರೀಸನ್ ಇಷ್ಟ ಈ ಲಾಗದ್ದೇನು ಇದೇನಂತಂದ್ರೆ ಹೋಲ್ 2025 ಒಳಗೆ ಏನು ಪಾಸಿಟಿವ್ ಆಯಿತು, ಏನು ನೆಗೆಟಿವ್ ಆಯಿತು, ಯಾವ್ದು ಕೆಟ್ಟದಾಯ್ತು ನನ್ನ ಲೈಫ್ ಆಗಲಿ ನಮ್ಮ ಫ್ಯಾಮಿಲಿ ಲೈಫ್ಗಾಗಲಿ ಏನು ಒಳ್ಳೇದಾಯ್ತು ಅನ್ನೋದ ನಾನು ನಿಮಗೆ ಶೇರ್ ಮಾಡ್ಬೇಕಂತದೀನಿ. ಆ್ಯಂಡ್ ಒಂದು ಮೆಮರಿ ಆಗಿನೂ ಉಳಿತೈತಿ. ಸೊ ಸ್ಟಾರ್ಟಿಂಗ್ 2025 ಏನಾಯ್ತು ಅಂತಂದ್ರೆ ಲೈಕ್ ಎಟ್ ಅ ಟೈಮ್ ನಮ್ಮ ಫ್ಯಾಮಿಲಿ ಗ್ರಾಫ್ ಒಂದು ಲೆವೆಲ್ ಹೋಗೋದಿತ್ತು. ಬಟ್ ಸಡನ್ನಾಗಿ ನಮ್ಮ ಫ್ಯಾಮಿಲಿ ಗ್ರಾಫ್ ಡೌನ್ ಆಗಿಬಿಡ್ತು, ಫುಲ್ ಕೆಳಗಡೆ ಆಗಿಬಿಡ್ತ. ಆ್ಯಂಡ್ ಒಂದೇನೋ ಬಿಸ್ನೆಸ್ ಅದರೊಳಗೆ ನಾವು ಆಲ್ರೆಡಿ ಹಾಕಿದ್ವಿ ಕೈಯ. ಆ್ಯಂಡ್ ಅದು ಜನವರಿ ಸ್ಟಾರ್ಟಿಂಗ್ ಏನಂತಂದ್ರೆ ಲೈಕ್ ಒಂದು ಕೆಳಗಡೆ ಫುಲ್ ಒಂದು 10-20% ಗ್ರಾಫ್ ಇತ್ತು ಬಿಸ್ನೆಸ್ದ. ಆಮೇಲೆ ಇವಾಗ ಕಂಪೇರ್ ಜನವರಿ ಟು ಟಿಲ್ ಡಿಸೆಂಬರ್ ಕಂಪೇರ್ ಮಾಡಿದ್ರೆ 10% ಇದ್ದಿದ್ದ ನಾನು ಟೋಟಲ್ 100% ಇಂಪ್ರೂವ್ಮೆಂಟ್ ಆಗಿತ್ತು ಅಂತ ಹೇಳಂಗಿಲ್ಲ. ಯಾಕಂದ್ರೆ ಒಮ್ಮೆ ನಾವು ಎಕ್ಸ್ಪೆಕ್ಟ್ ಮಾಡೋದ ಇಟ್ಸ್ ನಾಟ್ ಗುಡ್. ಸೊ 10% ಇವಾಗ ನಮ್ದು ಬಿಸ್ನೆಸ್ ಗ್ರೋತ್ ಹೆಂಗೈತಂದ್ರೆ ನಿಯರ್ ಟು ಲೈಕ್ 50-60% ಗ್ರೋತ್ ಆಗೈತಿ, ಒಳ್ಳೇದಾಗೈತಿ. ಬಟ್ ಜನವರಿ ಟೈಮ್ ಒಳಗೆ ಅಯ್ಯೋ ಯಾಕಾದರೂ ಬಿಸ್ನೆಸ್ಸಿಗೆ ನಾವು ಕೈ ಹಾಕಿದ್ವಿ ಅನ್ನೋದ ಒಂದು ತಲೆ ಮೈಂಡ್ ಸೆಟ್ ಒಳಗೆ ಬಂದಿತ್ತ. ಬಿಕಾಸ್ ಕಸ್ಟಮರ್ ಹೆಂಗಿತ್ತಂತಂದ್ರೆ ಲೈಕ್ 10 ಜನ ಕಸ್ಟಮರ್ ಬರೋರ ಅವಾಗ ಹಿಂಗೆ ಸಡನ್ನಾಗಿ ಒಬ್ರು ಬರೋದು ಇಬ್ರು ಬರೋದು ಇಷ್ಟ ಆಗ್ತಿತ್ತು ಹೋಲ್ ಡೇ. ಯಾಕೆ ಹಾಕಿದ್ವಿ ಅಂತ ಹೇಳೇನೋ ಒಂದು ಥಾಟ್ ಬಂತು. ಆ್ಯಂಡ್ ಇನ್ನೊಂದು ಥಾಟ್ ಏನಂದ್ರೆ ಬಿಸ್ನೆಸ್ ಅಂದ್ರೆ ಒಂದು ಮೇಲೇನೂ ಆಗಲಿ ಹೆಚ್ಚಿಗೆ ಪ್ರಾಫಿಟ್ ಆಗ್ತೈತಿ, ಲಾಸ್ ಆಗಿರ್ತೈತಿ, ಎಲ್ಲದಕ್ಕೂ ರೆಡಿಯಾಗೇ ಇರಬೇಕಾ. ಸೊ ಆಗಿದ್ದಾಯ್ತು ಅಂತ ಹೇಳಿ ಬಿಸ್ನೆಸ್ ಕಂಟಿನ್ಯೂ ಆಗಕತ್ತು. ಸೊ ಜನವರಿ ಟು ಟಿಲ್ ನಾವು ಹೆಂಗೈತಂದ್ರೆ 10% to 60-70% ಇನ್ಕ್ರಿಮೆಂಟ್ ಹಾಕೋಂತ ಬಂತು ಡೇ ಬೈ ಡೇ. ಬಿಕಾಸ್ ಯಾವುದೇ ಬಿಸ್ನೆಸ್ ಆದರೂ ಹೊಸ ಪ್ಲೇಸಿಗೆ ನಾವು ಶಾಪ್ ಹಾಕಿದ್ದೇವಂದ್ರೆ ಅಲ್ಲಿ ಜನಕ್ಕೂ ಗೊತ್ತಾಗಬೇಕು ಆ ಶಾಪ್ ರಿಲೇಟೆಡ್ ಏನು ಸಿಗ್ತೈತಿ ಏನು ಸಿಗಂಗಿಲ್ಲ ಅನ್ನೋದೆಲ್ಲ. ಸೊ ಇದು ನಮ್ಮದು ಬಿಸ್ನೆಸ್ ರಿಲೇಟೆಡ್ ಆಯ್ತಾ. ಆ್ಯಂಡ್ ನೆಕ್ಸ್ಟ್ ಏನಂತಂದ್ರೆ 25 ಅದಕ್ಕೂ ಮುಂಚೆನೇ ನಾನು ಕಂಪ್ನಿ ಜಾಯಿನ್ ಆಗಿದ್ನಿ, ಇಲ್ಲ ಅಂತೇನಿಲ್ಲ. ಬಟ್ ಆ 25 ಸ್ಟಾರ್ಟಿಂಗ್ ಮೂಮೆಂಟ್ ಏನಿತ್ತಂದ್ರೆ ಸ್ಟಾರ್ಟಿಂಗ್ ಜಾಯಿನ್ ಆಗಿದ್ದೇವೆ ಅಂತಂದ್ರೆ ಯಾವ ಪರ್ಸನ್ ಹೆಂಗೆ ಏನಂತ ಏನೂ ಗೊತ್ತಿರಂಗಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ದಿನ ಏನಾಯ್ತಂದ್ರೆ ವರ್ಕ್ ಫ್ರಮ್ ಹೋಮ್ ಇತ್ತು. ಅದಾದಮೇಲೆ ಹೈಬ್ರಿಡ್ ಮೋಡ್ ಆಯ್ತು. ಸ್ವಲ್ಪ ದಿನ ಮನೆಯೊಳಗೆ ಒಂದು ಸ್ವಲ್ಪ ದಿನ ಆಫೀಸ್ ಒಳಗೆ. ಇದು ಹೆಚ್ಚಿಗೆ ಜನಕ್ಕೆ ಗೊತ್ತಿಲ್ಲ, ಆ್ಯಕ್ಚುಲಿ ನಾನು ಯಾರಿಗೂ ಹೇಳಿಲ್ಲ. ಸೊ ಹೈಬ್ರಿಡ್ ಮೋಡ ಲೊಕೇಶನ್ ಹೇಳೋ ನೆಸೆಸರಿ ಇಲ್ಲ, ಬಟ್ ಹೈಬ್ರಿಡ್ ಮೋಡ್ ಇತ್ತು. ಆ್ಯಂಡ್ ಸ್ಟಾರ್ಟಿಂಗ್ ಏನಿತ್ತಂದ್ರೆ ಹೊಂದಾಣಿಕೆ ಆಗೋದು ಭಾಳ ಡಿಫಿಕಲ್ಟು ಒಂದೊಂದು ಕಂಪ್ನಿಗೆ. ಮೇನ್ ಥಿಂಗ್ ನನಗೆ ಬಿಡೋ ಸಿಚುವೇಶನ್ ಕೂಡ ಬಂದಿತ್ತು ನನಗೆ. ಬಟ್ ಬಿಡಲಿಲ್ಲ, ಕಂಟಿನ್ಯೂ ಆಗಿದ್ದಾಗ್ತೈತಿ, ಎಷ್ಟು ದಿನ ಆಗ್ತೈತೆ ಅಷ್ಟೇ. ಆ್ಯಂಡ್ ವರ್ಕ್ ಒಂದು ಸ್ವಲ್ಪ ನನಗೆ ಏನು ಸ್ಪೆಷಾಲಿಟಿ ಚೇಂಜ್ ಆಗಿರೋ ಸಲುವಾಗಿ ನನಗೊಂದು ಸ್ವಲ್ಪ ಭಾಳ ಡಿಫಿಕಲ್ಟ್ ಅನಿಸಿತ್ತು. ಆ್ಯಂಡ್ ಕೆಲವೊಂದು ನನಗೆ ಫ್ರೆಂಡ್ಸ್ ಏನು ಮಾಡಿದ್ರು ಅಂತಂದ್ರೆ ಲೈಕ್ ಇವನ್ ವಾಟ್ಸಪ್ ಆಗಲಿ ಹಿಂಗೆ ನನಗೆ ಸಜೆಸ್ಟ್ ಮಾಡಿದ್ವಿ, ಇದು ಮಾಡಿದ್ರೆ ಇದಾಗ್ತೈತಿ ಅಂತ ಹೇಳಿ ಆ ಪ್ರೊಸೆಸ್ ಬಗ್ಗೆ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ನನಗೆ ಅದು ಸ್ವಲ್ಪ 1-2% ಹೆಲ್ಪ್ ಆಯ್ತು. ಆಮೇಲೆ ಡೇ ಬೈ ಡೇ ಇಂಪ್ರೂವ್ಮೆಂಟ್ಲೇ ಆಯ್ತು. ಇನ್ನೂ ಸ್ಟಿಲ್ ನಾನು ವರ್ಕ್ ಮಾಡತ್ತೀನಿ, ಇವಾಗೇನು ನನಗೇನು ಡಿಫಿಕಲ್ಟಿ ಇಲ್ಲ. ಆ್ಯಂಡ್ ಕೆಲಸ ಅಂತಂದ್ರೆ ಎಲ್ಲಿ ಹೋದ್ರೂ ಒಂದು ಡಿಫಿಕಲ್ಟೀಸ್ ಇರೋದನ. ಆ್ಯಂಡ್ ಅವಾಗೇ ನಾನು ಕಂಪ್ನಿ ಬಿಡಲಿಲ್ದ ಆಗ್ತೈತೆ, ಎಷ್ಟು ದಿನ ಆಗ್ತೈತೋ ಅಷ್ಟು ದಿನ ಅಂಥೇಳಿ ಜಸ್ಟ್ ಮೂವ್ ಹಾಕೋ ಅಂತ ಬನ್ನಿ. ಸೊ ಸ್ಟಿಲ್ ಕಂಪ್ನಿ ಒಳಗೆ ವರ್ಕ್ ಮಾಡತ್ತೀನಿ. ಆ್ಯಂಡ್ ನೆಕ್ಸ್ಟ್ ಏನಂತಂದ್ರೆ ಫ್ರೆಂಡ್ಸ್ ತಗೋತೀನಿ. ಫ್ರೆಂಡ್ಸ್ ಎಷ್ಟೋ ಜನ ಫ್ರೆಂಡ್ಸ್ ನೋಡಿದ್ನಿ ನಾನು. ಅಂದ್ರೆ ಈ ಒಂದು ನೈಟ್ ಶಿಫ್ಟ್ ಇಂತಿಂದ್ರೆ ಕೆಲವೊಂದು ಫ್ರೆಂಡ್ಸ್ಗಳನ್ನ ನಾ ಕಳ್ಕೊಂಡು ಆ್ಯಂಡ್ ಅವ್ರ ರಿಯಲ್ ಫೇಸು ಗೊತ್ತಾಯ್ತಾ. ಬಟ್ ಏನು ಒಂದು ಅರ್ಥ ಆಯ್ತು ಅಂತಂದ್ರೆ
ಫ್ರೆಂಡ್ಸ್ ಇನ್ನೊಬ್ಬರ ಸಲುವಾಗಿ ಒಬ್ಬರನ್ನ ಬಿಡೋರ್ನಕ್ಕಿಂತ ಏನಾದ್ರೂ ಜೊತೆಗಿರೋರ ಇರ್ತೇವಿ ಅಂತ ಅನ್ನೋ ಫ್ರೆಂಡ್ಸನ್ನ ಲೈಫ್ ಪೂರ್ತಿ ಇಟ್ಕೊಂಡು ಹೋಗ್ಬೇಕಾ. ಬೇರೆಯವ್ರ ಸಂಬಂಧ ಬಿಟ್ಟು ಹೋಗೋ ಆ ಥರ ಫ್ರೆಂಡ್ಸನ್ನ ಇಟ್ಸ್ ನಾಟ್ ನೀಡೆಡ್ ಅಂತ ನನಗನ್ಸುತ್ತೆ. ಆ್ಯಂಡ್ ಇನ್ನೇನು ಫ್ರೆಂಡ್ಸ್ ನೈಟ್ ಶಿಫ್ಟ್ ಸಲುವಾಗಿ ಕೆಲವೊಂದು ಫ್ರೆಂಡ್ಸನ್ನ ನಾನು ಕಳ್ಕೊಂಡಿದ್ದು ಆಗೈತಿ. ಆ್ಯಂಡ್ ಎಷ್ಟು ನಂಬಬೇಕು ಫ್ರೆಂಡ್ಸನ್ನು ಅಷ್ಟೇ ನಂಬಬೇಕಾ. ಅದಕ್ಕೂ ಮೋರ್ ಇಂಪಾರ್ಟೆನ್ಸ್ ಏನಂತಂದ್ರೆ ಫ್ಯಾಮಿಲಿ. ಸೊ ಕಂಪೇರ್ ಟು ಫ್ರೆಂಡ್ಸ್ ಫ್ಯಾಮಿಲಿ ಅಂತ ಬಂದರೆ ನಾನು ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದು ಫ್ಯಾಮಿಲಿಗೆ. ಇದಾಯ್ತಾ. ನೆಕ್ಸ್ಟ್ ಏನಂತಂದ್ರೆ ನಾವೊಂದು 3-4 ಇಯರ್ಸಿಂದ ನನ್ನ ಬರ್ಡೇ ನಾನು ಕರೆಕ್ಟಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿರಲಿಲ್ಲ. ಬಿಕಾಸ್ ಇಲ್ಲಿರಲಿಲ್ಲ, ಅದೇನೋ ಗೊತ್ತಿಲ್ಲ, ಬರ್ಡೇ ಟೈಮ್ ಅಂತಂದ್ರೆ ಬೆಂಗಳೂರಾಗ ಆಗ್ತಿತ್ತು. ಆ್ಯಂಡ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ನಾನು ಯಾವುದೋ ಒಂದು ಇದ್ರೊಳಗೆ ನಾನು ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ. ಸೊ ಈ ಇಯರ್ ಬರ್ಡೇ ಏನಂತಂದ್ರೆ ಏನೋ ಒಂದು 2-3 ಇಯರ್ಸಿಂದ ನಾನು ಹೇಳತ್ತಿದ್ದೀನಿ ನಮ್ಮನ್ನಾಗ ಲೈಕ್ ಬರ್ಡೇ ಹಿಂಗಾಗ್ಬೇಕು ಹಂಗಾಗ್ಬೇಕಂತ ಹೇಳಿ. ಸೊ ಅದೆಲ್ಲನೂ ಎಲ್ಲ ಕಲೆಕ್ಟ್ ಮಾಡಿ ಈ ಇಯರ್ ಬರ್ಡೇ ನಮ್ಮಣ್ಣ ಲೈಕ್ ಸೆಲೆಬ್ರೇಷನ್ ಹಾಲ್ಗೆ ನನಗೆ ಗೊತ್ತಿಲ್ಲದಿರೋ ಥರ ಸೆಲೆಬ್ರೇಷನ್ ಹಾಲ್ ಬುಕ್ ಮಾಡಿದ. ಎರಡು ಕೇಕ್ ಅನ್ನೋದಕ್ಕಿಂತನೂ ಒಂದು ಆಮೇಲೆ ನಾಳೆ ಬರ್ಡೇ ಐತಂದ್ರೆ ಇವತ್ತು 12 ಗಂಟೆಗೆ ಅದು ಪಟಾಕಿ ಹಾರಿಸೋದೇನ. ಪ್ರತಿಯೊಂದು ನಂದೇನು ಡ್ರೀಮ್ ಇತ್ತು 1-2-3 ಇಯರ್ಸಿಂದ ಮಾಡಿದ್ರ ಬರ್ಡೇ ಹಿಂಗೆ ಮಾಡ್ಬೇಕು ಅನ್ನೋದನ್ನು ಅದನ್ನೆಲ್ಲ ನಮ್ಮಣ್ಣ ಕಲೆಕ್ಟ್ ಮಾಡಿ ಈ ಇಯರ್ ಬರ್ಡೇ ಯಾವತ್ತೂ ಮರೀಲಾರ್ದಂಗೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ದೆ. ಆ್ಯಂಡ್ ಈ ಇಯರ್ ಬರ್ಡೇ ನನಗಂತೂ 100% ಇತ್ತು. ಲೈಕ್ ಯಾರ ಬರ್ಡೇ ಮಾಡಲಿ ಬಿಡಲಿ ನಮ್ಮ ಸಲುವಾಗಿ ನಾವು ಸೆಲೆಬ್ರೇಟ್ ಮಾಡ್ಕೋಬೇಕಂತ. ಬಿಕಾಸ್ ಲಾಸ್ಟ್ ಇಯರ್ ಏನಾಗಿತ್ತಂದ್ರೆ ಇನ್ನೊಬ್ಬರ ಒಂದು ಥಿಂಕಿಂಗ್ ಒಳಗೆ ನಮ್ಮ ಆಸೆ ನಮ್ಮ ಖುಷಿನ ನಾನು ಕಳ್ಕೊಂಡಿದ್ನಿ. ಬಟ್ ಈ ಇಯರ ಯಾರ ಸಲುವಾಗಿ ನಮ್ಮ ಖುಷಿನ ಕಳ್ಕೊಬೇಕು, ನಮ್ದು ಹ್ಯಾಪಿನೆಸ್ ಸಲುವಾಗಿ ನಾವಿರ್ಬೇಕು ಅನ್ನೋದನ್ನು ನನ್ನ ಮೈಂಡ್ ಒಳಗಿತ್ತು. ಸೊ ಸೆಲೆಬ್ರೇಟ್ ಅಂತೂ ಬೆಸ್ಟ್ ಆಯಿತು ನನ್ನ ಬರ್ಡೇನ. ಆ್ಯಂಡ್ ನೆಕ್ಸ್ಟ್ ಏನಂತಂದ್ರೆ ಎಲ್ಲಾನು ಪಾಸಿಟಿವ್ ಹೇಳತ್ತೀನಿ ಅಂತ ಹೇಳಿ ನೀವು ಥಿಂಕ್ ಮಾಡಬೇಡ್ರಿ. ಯಾಕಂದ್ರೆ ಹೋಲ್ ಇಯರ್ ಅಂತಂದ್ರೆ ಎಲ್ಲ ಪಾಸಿಟಿವ್ನ ಇರ್ತೈತೆ ಅಂತೇನಿಲ್ಲ, ನೆಗೆಟಿವ್ನ ಇರ್ತೈತಿ. ಬಟ್ ನನ್ನ ಬರ್ಡೇ ಆಯ್ತಾ, ಇನ್ನು ನೆಕ್ಸ್ಟ್ ನಮ್ಮ ಅಣ್ಣನ ಬರ್ಡೇ ಮಾಡ್ಬೇಕಂತ ಎಲ್ಲ ಪ್ಲ್ಯಾನ್ ಇತ್ತು. ಆ್ಯಂಡ್ ಅಣ್ಣ ತಂಗಿ ಅಂತಂದರೆ ಯಾವ ಮನೆಯೊಳಗೂ 100% ಜಗಳ ಅಂತೂ ಕಾಯಂ ಇದ್ದೇ ಇರ್ತೈತಿ. ಬಟ್ ಎಷ್ಟು ಜಗಳ ಇರ್ತೈತಿ ಅಷ್ಟು ಪ್ರೀತಿ ಅಂತೂ ಇರ್ತೈತಿ. ಬಟ್ ಕೆಲವೊಬ್ಬರ ತೋರಿಸ್ಕೊಳಂಗಿಲ್ಲ. ಲೈಕ್ ನಮ್ಮ ಅಣ್ಣ ನಾವು ತೋರಿಸ್ಕೊಳಂಗಿಲ್ಲ, ಯಾವಾಗ ನೋಡ್ರು ಕಿತ್ತಾಡ್ತಿರ್ತೀವಿ. ಸೊ ನನ್ನ ಬರ್ಡೇ ಅಷ್ಟು ಮಾಡಿದಾರೆ ಅಣ್ಣ ಆಗಲಿ ಯಾರಾಗಲಿ ನನಗೆ ಎಷ್ಟು ಮಾಡಿರ್ತಾರಲ್ಲ ನಾನು ರಿಟರ್ನ್ ಅಷ್ಟು ಮಾಡ್ತೀನಿ. ನೀವು ಒಂದು ವಿಶ್ ಮಾಡಿದ್ರೆ ನಾನು ಒಂದು ವಿಶ್, ನೀವು ಯಾವ ರೀತಿ ಮಾಡ್ತೀರಿ ಆ ಥರ ನಾನು ಮಾಡಿರ್ತೀನಿ. ಸೊ ಅದೇನೋ ಗೊತ್ತಿಲ್ಲ, ಬಟ್ ಅವ್ನ ಬರ್ಡೇಗೆ ನಾ ಮಾಡ್ಬೇಕಂತ ಎಲ್ಲ ಪ್ಲ್ಯಾನ್ ಆಗಿತ್ತು. ಬಟ್ ಮಾಡೋಕ್ಕಾಗಲಿಲ್ಲ ಜಸ್ಟ್ ಬಿಕಾಸ್ ಆಫ್ ಇವಾಗ ಬಿಸ್ನೆಸ್ಸಿಗೆ ಒಂದು ಕಾಲಿಟ್ಟಿದ್ದೇವೆ ಅಂತಂದ್ರೆ ಹೋಲ್ ಟೈಮ್ನು ನಾವು ಬಿಸ್ನೆಸ್ಸಿಗೆ ಕೊಡಬೇಕಾ. ಸೊ ಅವನ ಅಲ್ಲಿಂದ ಬಿಸ್ನೆಸ್ ಮುಗಿಸಿ ಅಂದ್ರೆ ಕೆಲಸ ಮುಗಿಸಿ ಮನೆಗೆ ಬರೋದು, ಅದು ಅವಾಗ ಸೀಸನ್ ಟೈಮ್ ಅವ್ನು ಬರೋದನ್ನು ನೈಟ್ 12-1 o'clock ಆಗ್ತಿರ್ತ. ಅಲ್ಲೇ ಫುಲ್ಲು ಸುಸ್ತಾಗಿ ಬಂದಿರ್ತಾರೆ. ಆಮೇಲೆ ಇಲ್ಲೇ ಸೆಲೆಬ್ರೇಷನ್ ಅದೆಲ್ಲ ಮಾಡ್ಕೋತ ಕುಂತ್ರ ಅದೊಂದು ಹ್ಯಾಪಿ ಮೂಮೆಂಟ್ ಆಗಂಗಿಲ್ಲ ಅಂತ ಹೇಳಿ ಅವನು ಬೇಡ ಅಂತಂದ. ಆಮೇಲೆಲ್ಲ ಸೀಸನ್ ಮುಗಿದ್ಮೇಲೆ ನಂಗೆ ಅನ್ಸಿತ್ತ ಅವನ ಲೈಫ್ ಒಳಗೆ ಆ್ಯಕ್ಚುಲಿ ಅಷ್ಟು ಕಾಸ್ಟ್ಲಿಯೆಸ್ಟ್ ಇವಾಗ ಏನು ಅವ್ನಿಗೆ ಹೇಳೋದನ್ನ ಗಿಫ್ಟ್ ಕೊಟ್ನಿ ಅಂದ್ರೆ ಅದು ಅವ್ನಿಗೆ ಇಷ್ಟ ಆಗಲಿಲ್ಲ. ಅವ್ನು ರಿಟರ್ನ್ ಮಾಡಿಸಿದ. ಅದೆಲ್ಲ ಯಾಕೆ ಬೇಕಂತ ಹೇಳೋಣ ಒಂದು ಮಾಲಿಗೆ ಹೋಗಿ ಕಾಸ್ಟ್ಲಿಯೆಸ್ಟ್ ಅವನು ಇನ್ನೂ ಇಲ್ಲಿವರೆಗೂ ಕಾಸ್ಟ್ಲಿಯೆಸ್ಟ್ ಡ್ರೆಸ್ ತೊಗೊಂಡಿರಲಿಲ್ಲ. ಬಟ್ ಇದ್ರೊಳಗೆ ನಾನು ಸುಮ್ಮನೆ ಕೇಕ್ ಕಟ್ ಮಾಡಿ ಅದನ್ನು ವೇಸ್ಟ್ ಮಾಡಿ ಇದಕ್ಕೆ ನಮ್ಮ ಮನೆಯೊಳಗೆ ಯಾರು ಅಷ್ಟು ಕೇಕ್ ತಿನ್ನಂಗಿಲ್ಲ, ವೇಸ್ಟ್. ಸೊ ಅದ್ರ ಸಲುವಾಗಿ ನಾ ಕಾಸ್ಟ್ಲಿಯೆಸ್ಟ್ ಡ್ರೆಸ್ ಕೊಡಿಸಿದ್ನಿ ನಾನು. ಸೊ ಅದು ಅವನಿಗೆ ಇಷ್ಟ ಆಯ್ತು. ಸೊ ಈ ಥರ ಅವನದು. ಬಟ್ ಏನೋ ಸೆಲೆಬ್ರೇಷನ್ ಒಂದು ಆಗಿಲ್ಲ, ಬಟ್ ಗಿಫ್ಟ್ ಅಂತೂ ಕೊಟ್ನಿ. ಆ್ಯಂಡ್ ನೆಕ್ಸ್ಟ್ ಕಮ್ಮಿಂಗ್ ಟು ನಮ್ಮ ಮಮ್ಮಿನ ಬರ್ಡೇ. ಅವಾಗ ಏನಂತಂದ್ರೆ ಎಲ್ಲರೂ ಹೆಂಗೆ ಅವ್ರದ್ದು ಮಮ್ಮಿನ ಬರ್ಡೇ ಮಾಡ್ಕೋತಾರೆ, ಹಂಗೆ ನನಗೂ ಒಂದು ಮಾಡ್ಬೇಕನ್ನೋ ಆಸೆ ಭಾಳ ಇಷ್ಟ ಆಯ್ತು. ಬಟ್ ಅವ್ರೇನಂತಂದ್ರೆ ಕ್ಯಾಮ್ರಾ ಒಳಗೆ ಬರೋಂಗಿಲ್ಲ, ಹಿಂದೆ ಬ್ಯಾಕ್ ವಾಯ್ಸ್ ಕೊಡಂದ್ರೆ ಕೊಡ್ತಾರೆ, ಬಟ್ ಕ್ಯಾಮ್ರಾ ಒಳಗೆ ಬರೋಂಗಿಲ್ಲ, ಸೆಲೆಬ್ರೇಷನ್ ಮಾಡೋಂಗಿಲ್ಲ. ಆ್ಯಂಡ್ ಅವ್ರ ಸಿಸ್ಟರ್ ಕಾಲ್ ಮಾಡಿ ವಿಶ್ ಮಾಡತ್ತೀನಂದ್ರೆ ಅವ್ರಿಗೆ ಇಷ್ಟ ಆಗಂಗಿಲ್ಲ ವಿಶ್ ಹೇಳಿಸ್ಕೊಳ್ಳೋದಾಗಲಿ. ಬಟ್ ಅವ್ರ ರಿಲೇಷನ್ ಅವ್ರಿಗೆ ಏನೇನು ಇರ್ತೈತಿ ಅವ್ರಿಗೆಲ್ಲ ಕಾಲ್ ಮಾಡಿ ಹುಟ್ಟು ಹಬ್ಬದ ಶುಭಾಶಯಗಳು ಹಿಂಗೆಲ್ಲ ಇವಾಗೂ ವಿಡಿಯೋ ಮಾಡತ್ತಿರೋದು ನಮ್ಮ ಮಮ್ಮಿ.
ಸೊ ಇಂಥದಕ್ಕೆಲ್ಲ ನಂಗೆ ವಿಡಿಯೋಗೆ ಹೆಲ್ಪ್ ಮಾಡ್ತಾರ, ಎಲ್ಲ ಸಪೋರ್ಟ್ ಇರ್ತಾರ. ಬಟ್ ನನ್ನಂತೂ ಕೈ ಮುಗಿತೇನೆ ವಿಡಿಯೋ ಕರೆಯಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಸೊ ಅದು ವಿಶ್ ಮಾಡೋದು, ಬರ್ಡೇ ಮಾಡೋದಿತ್ತ ಅದು ಅವ್ರು ಮಾಡ್ಕೊಳ್ಳಲ್ಲ. ಯಾವಾಗ ಕೂಡ ಬರ್ತೈತಿ ಗೊತ್ತಿಲ್ಲ, ಬಟ್ 100% ಮಾಡೋದಂತೂ ಒನ್ ಡೇ 100% ಮಾಡ್ತೀನಿ. ಬಟ್ ಅದು ಅವ್ರಿಗೆ ಇಷ್ಟ ಆಗೋ ಥರ ಇರಬೇಕು. ಇದಾಯ್ತು. ಆ್ಯಂಡ್ ಅದು 2025 ಸ್ಟಾರ್ಟಿಂಗ್ ಒಂದು ಮನೆಯೊಳಗಿದ್ವಿ. ಅದು ನಮಗೆ ದೊಡ್ಡದಾಗ್ತಿತ್ತು ಅಂತ ಹೇಳಿದ್ದೀನ. ಅದಾದಮೇಲೆ ಮತ್ತು ಮನೆ ಚೇಂಜ್ ಮಾಡಿದ್ವಿ ಜೂನ್ ಟೈಮ್ ಒಳಗೆ. ಆ ಮನೆಯಿಂದ ಈ ಮನೆ ಕಂಪೇರ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಇಲ್ಲ. ಬಟ್ ನಾ ಆ ಮನೆಯೊಳಗೆ ಹೆಂಗಿತ್ತಂದ್ರೆ ಅದೇನೋ ಗೊತ್ತಿಲ್ಲ ನನಗೆ, ಅಲ್ಲಿ ಒಂದು ಖುಷಿ ಸಿಗ್ತಿರ್ಲಿಲ್ಲ, ಏನೂ ಇಲ್ಲ. ಆ್ಯಂಡ್ ಇವ್ರು ಶಾಪಿಗೆ ಹೋದ್ರೆ ರಿಟರ್ನ್ ಬರೋದನ್ನು 10:30 ಆಗ್ತಿತ್ತು. ಸೊ ಆಮೇಲೆ ನಾನು ಬೆಳಗ್ಗೆ ಹೇಳ್ಬೇಕಂದ್ರೆ ನನ್ನ ನೈಟ್ ಶಿಫ್ಟ, ನಾನು 11-12 ಗಂಟೆಗೆ ಎದ್ದಾಗ ಇವ್ರು ಇರ್ತಿರ್ಲಿಲ್ಲ. ಇನ್ನು ನನ್ನ ನಿದ್ದೆ ಹಾಳಾಗ್ತಿತ್ತು ಅಂತ ಹೇಳಿ ಬೆಳಗ್ಗೆನ ಲಾಕ್ ಮಾಡಿ ಹೋಗ್ಬಿಡ್ತಿದ್ರು. ಸೊ ನಾ ಮನೆಯಿಂದ ಹೊರಗೆ ಬರೋದನ್ನ ವೀಕೆಂಡ. ಆ್ಯಂಡ್ ಸಂಡೇ ನೈಟ್ ಒಳಗೆ ಬನ್ನಿ ಅಂತಂದ್ರೆ ನೆಕ್ಸ್ಟ್ ಎಂಟರ್ ಮನೆಯಿಂದ ಹೊರಗೆ ಬರೋದನ್ನು ಇನ್ನು ಸ್ಯಾಟರ್ಡೆ ಮಾರ್ನಿಂಗ್. ಈ ಥರ ನಂದು ರೂಟೀನ್ ಆಗಿತ್ತು ಆ ಮನೆಯೊಳಗೆ. ಬಟ್ ಈ ಮನೆಗೆ ಬಂದಮೇಲೆ ಈ ಮನೆ ಬಾಜುಕೆನ, ಸೊ ಈ ವಿಡಿಯೋ ಸ್ಟಾರ್ಟಿಂಗ ನೀವು ನೋಡಿರ್ಬೋದು, ಒಂದು ಸಣ್ಣ ಹುಡ್ಗನ ನಾನು ಬಾಜು ಇದ್ದ. ಸೊ ಈ ಮನೆಗೆ ಬಂದಮೇಲೆ ಅದು ಒಂದು ಏನೋ ಗೊತ್ತಿಲ್ಲ, ಒಂದು ಭಾಳ ಓಡಾಡೋದನ್ನ ಹುಡುಗ, ಇಲ್ಲಂತ ಹೇಳಂಗಿಲ್ಲ. ಬಟ್ ಅದೇನೋ ಗೊತ್ತಿಲ್ಲ ನನಗೆ, ಅದು ಹ್ಯಾಪಿನೆಸ್ ನಾನು 2024 ನಾನು ಹೋಲ್ ಹ್ಯಾಪಿನೆಸ್ಸು ಇರೋದ ಈ ಮನೆಗೆ ಬಂದಮೇಲೆ ನನಗೆ ಫುಲ್ ಹ್ಯಾಪಿನೆಸ್ ಅನ್ನೋದ ಆ ಹುಡುಗನಿಂದನ. ಒಂದು ಖುಷಿ, ಸಣ್ಣ ಹುಡುಗರ ಮನೆಯೊಳಗಿದ್ರೆ ಹೆಂಗೆ ಖುಷಿ ಆಗ್ತೈತಿ ಹಂಗೆ ಅವನಿಂದನ ನನಗೆ ಒಂದು ಏನೋ ಆದ್ರೂ ಒಂದು ಸಿಟ್ಟು ಮೂಮೆಂಟ್ ಒಳಗೂ ಅವ್ನು ಬಂದ ಚಿಕ್ಕಿ ಅಂತ ಅಂದ್ಕೊಳ್ಳಿ, ಅದೊಂದು ನನಗೆ ಖುಷಿ ಭಾಳ ಆಗ್ತೈತಿ. ಆ್ಯಂಡ್ ಅವ್ನು ಸ್ಕೂಲ್ ಹೋಗ್ಬೇಕಾದ್ರೂ ನಾನೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿದ್ನಿ. ಬಟ್ ನನಗೆ ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಸಿಗತ್ತಿಲ್ಲ, ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕಂತ. ಆ್ಯಂಡ್ ಎಷ್ಟೋ ಜನ ವಿಡಿಯೋ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ. ಅದೇನೋ ಒಂಥರ ಇಷ್ಟೊಂದು ಪೋಸ್ಟ್ ಮಾಡಿನೋ ಸಬ್ಸ್ಕ್ರೈಬ್ ಮಾಡೋಂಗಿಲ್ಲಲ್ಲ ಅನ್ನೋದು ಬಂದು ಫೀಲ್ ಹಂಗೈತಿ. ಯಾರೋ ಒಮ್ಮೆ 1K 2K ಅಂತಲೂ ಹೋಗಂಗಿಲ್ಲ, ಸ್ಟಾರ್ಟಿಂಗಿಂದನೇ ಹೋಗ್ತಾರೆ. ಸೊ ಅದೇ ಸಲುವಾಗಿನ ಲೇಟ್ ಆದ್ರೂ ಇದೊಂದು ಮೆಮರಿ ಥರ ನನ್ನ 2025 ಹೋಲ್ ಇಯರ್ ಏನಾಯ್ತು ಅಂತ ಹೇಳಿ ನಾನು ಮಾಡ್ಬೇಕಂತ ಹೇಳಿ ಇವತ್ತು ನನಗೊಂದು ಥಾಟ್ ಬಂತ. ಸೊ ನನ್ನ ಒಂದು ಹ್ಯಾಪಿನೆಸ್ ರೀಸನ್ ಕೇತಿ 2025 ಒಳಗೆ ಅಂತಂದ್ರೆ ಆ ಹುಡುಗನೂ ಒಂದು ರೀಸನ್ ನನಗೆ. ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗತೈತಿ, ಎಲ್ಲ ಆಗತೈತಿ. ಆ್ಯಂಡ್ 2025 ಒಳಗೆ ನಾ ಒಂದು ಬೈಕ್ ತೊಗೊಂಡು, ಅದು ನನ್ನ ಓನ್ ಅಮೌಂಟಿಂದ. ಆ್ಯಂಡ್ ಇನ್ನೊಂದು ಏನು ಭಾಳ ಖುಷಿ ವಿಷಯ ಅಂತಂದ್ರೆ, ಇವಾಗ ಹೆಂಗಾಗೈತಿ, ಇನ್ಸ್ಟಾಗ್ರಾಮ್ ರೀಲ್ಸ್ ಸ್ಕ್ರೋಲ್ ಮಾಡಬೇಕಾದ್ರೆ ಕಂಟಿನ್ಯೂಸ್ ಆಗಿ ರಾಯರ್ದ ವಿಡಿಯೋಗಳು ಬರ್ತಾವೆ. ನಾನು ಆ್ಯಕ್ಚುಲಿ 4-5 ಇಯರ್ಸಿಂದನೂ ಒಂದು ಡ್ರೀಮ್ ಇತ್ತು, ಹೋಗ್ಬೇಕು ಅಂತ ಹೇಳಿ. ಅದು ಈ ಇಯರ್ ಅದು ಎಷ್ಟೋ ಅಡೆತಡೆ ಬಂದ ಕ್ಯಾನ್ಸಲ್, ಎಷ್ಟೋ ಸರಿ ಆಗಿ ಆಮೇಲೆ ಫೈನಲಿ ಮಂತ್ರಾಲಯಕ್ಕೆ ನಾವು ಹೋಗಿ ಬಂದ್ವಿ. ಮಂತ್ರಾಲಯಕ್ಕೆ ಹೋಗಿ ಬಂದಿಂದ ಕೆಟ್ಟದಾಗೈತಂತ ನನಗಂತೂ ಏನೂ ಅನಿಸಿಲ್ಲ. ಅಲ್ಲಿ ಹೋಗಿ ಬಂದಿಂದಂತೂ ಚಲೋನೇ ಆಗೈತಿ. ಪ್ರತಿಯೊಂದು ದೇವ್ರ ಆಶೀರ್ವಾದನೂ ಕೆಡ್ಸಕ್ಕೆ 100 ಜನ ಇದ್ರೂ ಕಾಯಕ್ಕೆ ಒಬ್ಬರು ಇರ್ತಾರೆ ಅನ್ನೋದು ಇರತೈತಿ. ದೇವ್ರ ಆಶೀರ್ವಾದ ಇದ್ರೆ ಯಾವುದೂ ಏನು ಕೆಟ್ಟ ಆಗಂಗಿಲ್ಲ. ಸೊ ಈ ಥರ 2025 ಹೋಲ್ ಇಯರ್ ಒಂದು ಚಲೋದನ ಆಗೈತಿ. ಆ್ಯಂಡ್ ಕೆಟ್ಟದಾಗೈತಿ ಅಂತ ಅನ್ನಕಂದ್ರೆ ಕೆಟ್ಟದಾಗೈತಿ ಲೈಫ್ ಒಳಗೆ ಅಂತಂದ್ರೆ ಅದೇನೋ ಗೊತ್ತಿಲ್ಲ. ಲಾಸ್ಟ್ ವೀಕ್ ನಮ್ಮ ಮಮ್ಮಿ ಇದು ಮಾಡತ್ತಿದ್ರ, ರೈಸ್ ಇಟ್ಟಿದ್ರ, ರೈಸ್ ಅಲ್ಲ ಸಾಂಬಾರು ಇಡಕ್ಕಂತೇಳಿ ಫುಲ್ ಬೇಳೆ ಹಾಕಿದಾರ, ಟೊಮೆಟೊ ಹಾಕಿದಾರ. ಅವತ್ತಿನ ಲಕ್ ಏನು ಚಲೋ ಐತಂತಂದ್ರೆ ಅದೇನೋ ಲಕ್ ಗೊತ್ತಿಲ್ಲ. ಅವತ್ತು ಎವ್ರಿ ಡೇ ಏನು ಮಾಡ್ತಾರ, ಕುಕ್ಕರ್ ಇಟ್ಟು ನೈಟ್ ಪಲ್ಯ ಕಟ್ ಮಾಡ್ತಿರ್ತಾರ. ಅವತ್ತಿನ ದಿನ ಬಿಗ್ ಬಾಸ್ ರೀಸನ್ ಏನೋ ಗೊತ್ತಿಲ್ಲ, ಬಿಗ್ ಬಾಸ್ ಹತ್ತೈತಿ ಮಮ್ಮಿ ಬಾ ಅಂತ ಹೇಳಿ ಮಣ್ಣ ಕಳ್ದಿದ್ದಕ್ಕೆ ನಮ್ಮ ಮಮ್ಮಿ ಕಿಚನಿಂದ ಹೊರಗಡೆ ಬಂದು ಒಂದು ಏನೋ ಪೀಸ್ ಕಟ್ ಮಾಡತ್ತಾರು, ಅಲ್ಲಿಂದ ಟಬ್ ಅಂತ ಅಟೋಮ್ ಬಾಂಬ್ ಥರ ಸೌಂಡ್ ಬಂತ. ಅದು ದೇವ್ರ ಏನು ಆಶೀರ್ವಾದನೋ ಏನೋ ನನಗೆ ಗೊತ್ತಿಲ್ಲ. ಒಂದು ಲಕ್ ನಮ್ದು ಅವತ್ತು ಚಲೋ ಇತ್ತ. ಅದೇನಾಗೈತಿ, ಕುಕ್ಕರ್ ಬ್ಲಾಸ್ಟ್ ಆಗೈತಿ, ಎಲ್ಲ ಬೇಳೆ ಟೊಮೆಟೊಗಳೆಲ್ಲ ಸ್ಲ್ಯಾಪ್ಗೆ ಹೋಗಿದ್ದಾವ. ಆ್ಯಂಡ್ 2 ಸ್ಟೋವ್ ನಾವು ಯೂಸ್ ಮಾಡೋದ. ಒಂದು ಸ್ಟೋವ್ ಒಳಗೆ ಕುಕ್ಕರ್ ಇಟ್ಟಿದ್ದೇವೆ, ಬಟ್ ಇನ್ನೊಂದು ಸ್ಟೋವ್ದು ಬರ್ನಲನ್ನ ಒಡೆದ್ಬಿಟ್ಟೈತಿ. ಅದೇನು ಲಕ್ಕೋ ಏನೋ ಗೊತ್ತಿಲ್ಲ, ಯಾರಿಗೇನೂ ಆಗಿಲ್ಲ. ಬಟ್ ಅದೊಂದು ಬ್ಲಾಸ್ಟ್ ಆಯ್ತಾ. ಸೊ ನೆಕ್ಸ್ಟ್ ಆ ಒಂದು ನೆಪದಿಂದನೂ
ಏನಾಯ್ತಾ ಒಂದು ಗ್ಯಾಸ್ ಹೊಸ ತರುವಂಗಾಯ್ತಾ. ಆ್ಯಂಡ್ ಈ ಇಯರ್ ಒಳಗೆ ನಾವು ಒಂದು ಫ್ರಿಜ್ಜು ತೊಗೊಂಡ್ವಿ. ಕೆಟ್ಟದಾಗಿರೋದೇನ ಇವಾಗ ಕೆಟ್ಟದಾಗಿರೋದೇನಂತಂದ್ರೆ ಒಂದು ಅರ್ಥ ಏನಾಯ್ತಂದ್ರ ಯಾರನ್ನ ಹೆಚ್ಚಿಗೆ ನಂಬಬಾರ್ದ, ಎಷ್ಟು ನಂಬೇಕಲ್ಲ ಆ ಲೆವೆಲಿಗೆ ನಂಬೇಕು. ಅತಿಯಾಗಿ ನಂಬಿದ್ರೆ ಅವ್ರು ಯಾವಾಗ ಹಿಂದಿಂದ ಚಾಕು ಹೋಗ್ತಾರೋ ಗೊತ್ತಿಲ್ಲ. ಸೊ ಈ ಥರ. ಆ್ಯಂಡ್ ಇನ್ನೂ ಒಂದು ಏನಂತಂದ್ರೆ ಇವಾಗ ಹೇಳಂಗಿಲ್ಲ, ಬಟ್ ಒಂದೇನೋ ಒಂದು ಒಳ್ಳೆ ಕೆಲ್ಸಕ್ಕೆ ಕೈ ಇಡಾತೇವಿ. ಆ್ಯಂಡ್ ಇನ್ನೊಂದು ಏನು ಕೆಟ್ಟದೇನೆಂದ್ರೆ, ಒಂದು ನಾನು ಇಂಟರ್ವ್ಯೂ ಕೊಟ್ಟಿದ್ನಿ, ಇಟ್ಸ್ ಗ್ಲೋಬಲಿ ಅಂತ ಹೇಳ್ಬೋದು. ನಾನು ಅದೇನೋ ನನಗೆ ಕೊಡಬೇಕಾದ್ರೆ ಯಾವ ಒಂದು ಪ್ರಿಪ್ರೇಷನಿಂದ ಕೊಟ್ಟಿರಲಿಲ್ಲ, ಬಟ್ ಕೊಟ್ಟಿದ್ನಿ. ಇವಾಗ ಹೆಂಗೆ ನಾವು ಇಲ್ಲಿ ಸ್ಮಾಲ್ ಬಿಸ್ನೆಸ್ ಮಾಡ್ಬೇಕಂದ್ರೆ ಒಂದು ಇದಿರ್ತೈತಿ, ಲೈಸೆನ್ಸ್ ಹೆಂಗಿರ್ತೈತಿ, ಹಂಗೆ ನಾವು ಗ್ಲೋಬಲಿ ಮಾಡ್ಬೇಕಂತಂದ್ರೆ ಅಲ್ಲಿ ಒಂದು ಲೈಸೆನ್ಸ್ ಡಿಫ್ರೆಂಟಾಗೇ ಇರ್ತೈತಿ. ಸೊ ಅಲ್ಲಿ ಇಂಟರ್ವ್ಯೂನೋ ಕೊಟ್ನಿ. ಆಮೇಲೆ ನಂಗೆ ಹೆದರಿಕೆ ಆಯ್ತಂದ್ರೆ ಲೈಸೆನ್ಸ್ ಅದೇ ನೀವು ಸೆಲೆಕ್ಟ್ ಆದ್ರಿ ಅಂದ್ರೆ ಲೈಸೆನ್ಸ್ ಮಾಡಿಸ್ಕೊಳಕ್ಕೆ. ಸೊ ಆಮೇಲೆ ಇಂಟರ್ವ್ಯೂ ಎಲ್ಲ ಮುಗಿದಾದ್ಮೇಲೆ ಲಾಸ್ಟಿಗೆ HR ನನಗೆ ಹೇಳ್ತಾರೆ ಏನಂತಂದ್ರೆ, ಇಫ್ ಯು ಆರ್ ಸೆಲೆಕ್ಟೆಡ್ ದೆನ್ ನೀಡ್ ಟು ಪೇ 3 to 4 lakh ಫಾರ್ ಲೈಸೆನ್ಸ್ ಪರ್ಪಸ್ ಅಂತ ಹೇಳ್ತಾರೆ. ನಾನು ಅವಾಗ ಏನು ಅಂದ್ಕೊಂಡಂದ್ರೆ, ಇಷ್ಟು 3 to 4 lakh ಇತ್ತಂದ್ರೆ ಸುಮ್ಮನೆ ನನಗಿದು ಮೊದಲೇ ಗೊತ್ತೈತಂದ್ರೆ ನಾನು ಇಂಟರ್ವ್ಯೂನ ಕೊಡ್ತಿರ್ಲಿಲ್ಲಲ್ಲ ಅಂಥೇಳಿ. ಆಮೇಲೆ ನಾ ಬೇಡ್ಕೊಂಡಿದ್ದೇನೆಂದ್ರೆ ಸೆಲೆಕ್ಟ್ ಆಗಬಾರ್ದು ಅಂತ ಬೇಡ್ಕೊಂಡು, ಬಟ್ ನನಗೆ ನಿನ್ನೆನೇ ಗೊತ್ತಾಯ್ತು ದಟ್ ಯು ಆರ್ ಸೆಲೆಕ್ಟೆಡ್ ಅಂಥೇಳಿ. ನಂಗೆ ಗೊತ್ತಿಲ್ಲ ಇವಾಗ ಅವ್ರು ನೆಕ್ಸ್ಟ್ ಯಾವಾಗ ಕನೆಕ್ಟ್ ಆಗ್ತಾರೆ ಅಂಥೇಳಿ. ಬಟ್ ಇದು ಹೆಂಗಂದ್ರೆ B2B ಬಿಸ್ನೆಸ್, ಇದು B2C ಬಿಸ್ನೆಸ್ ಅಂತೂ ಅಲ್ಲ. ಗ್ಲೋಬಲಿ ನಾವು ಬಿಸ್ನೆಸ್ ಮಾಡಬೇಕಾಗಿರ್ತೈತಿ. ಲೈಕ್ ಜಸ್ಟ್ ಒನ್ ಎಕ್ಸಾಂಪಲ್ ಹೇಳ್ತೇನೆ. B2B ಅಂತ ಏನಂತಂದ್ರೆ, ಇಲ್ಲಿ ಹೆಂಗಿರ್ತೈತಿ, ಒಂದು ವಾಟರ್ ಬಾಟಲ್ 10 rupees ನಾವು ಸೇಲ್ ಮಾಡಿದ್ರೆ ಜಸ್ಟ್ 10% ಕ್ಯಾಲ್ಕುಲೇಟ್ ಮಾಡ್ರೆ 1 rupee ಸಿಗ್ತೈತಿ. ಬಟ್ ಅಲ್ಲಿ ಗ್ಲೋಬಲಿ ಅಂದ್ರೆ ಲೈಕ್ 3000 ಒಂದು ವಾಟರ್ ಬಾಟಲ್ ಇದ್ರೆ ಔಟ್ ಆಫ್ ಕಂಟ್ರಿದು ಇರ್ತೈತಿ ಗ್ಲೋಬಲಿ ಅಂತಂದ್ರೆ. ಸೊ 3000 ಇದಿತ್ತಂದ್ರೆ ಅದ್ರೊಳಗ 10% ಇದು ಮಾಡಿದ್ರೆ 300 rupees ನಮಗೆ ಸಿಗ್ತೈತಿ. ಸೊ ಈ ಥರ ಅಂದ್ರೆ ಮಿಡಲ್ ಭಾಳ ಜನ ಇರಂಗಿಲ್ಲ ಒಂದು ಬಿಸ್ನೆಸ್ಸಾಗ. ನಾವು ಮಿಡಲ್ ಮ್ಯಾನ್ ಆಗಿರ್ತೇವಿ. ಈ ಒಂದು A to B ಇಂದ ನಾವು ಮಿಡಲ್ ಮ್ಯಾನ್. ಸೊ ಏನೋ ಪ್ರಾಫಿಟ್ ಬಂದರೂ ಡೈರೆಕ್ಟ್ ನಮಗೆ ಬರ್ತೈತಿ. ಈ ಥರ ಒಂದು ಸ್ಮಾಲ್ ಎಕ್ಸಾಂಪಲ್ ನಾನು ನಿಮಗೆ ಹೇಳಿನಿ. ಸೆಲೆಕ್ಟ್ ಅಂತೂ ಆಯ್ತಾ, ಬಟ್ 3-4 lakh ಬೇಕಾ ಇದ್ರ ಸಲುವಾಗಿ, ಲೈಸೆನ್ಸ್ ಸಲುವಾಗಿ. ಆ ಒಂದು ದೊಡ್ಡದಕ್ಕೆ ನಾನಂತೂ ಕೈ ಹಾಕಂಗಿಲ್ಲ. ಸೊ ಡೈರೆಕ್ಟ್ಲಿ ಹೇಳ್ತೇನೆ, ನಂಗೆ ಈ ಒಂದು ಇಂಟರ್ವ್ಯೂ ಸೆಲೆಕ್ಟ್ ಆದ್ರೂ ನಾನು ಎಕ್ಸೆಪ್ಟ್ ಮಾಡಂಗಿಲ್ಲ ಅಂತ ಹೇಳಿ ಸದ್ಯಕ್ಕೆ. ವಿಲ್ ಸಿ ನೆಕ್ಸ್ಟ್ ಡೇಸ್ ಒಳಗೆ ಆ ಅಪರ್ಚುನಿಟಿ ಮತ್ತೆ ನನಗೆ ಸಿಕ್ಕರೆ ಮತ್ತೆ ಕೊಡ್ತೀನಿ. ಬಟ್ ಅಮೌಂಟ್ ಇದ್ರೆ ಕೊಟ್ರೆ ಬೆಸ್ಟ್. ಅದ್ರ ಸಲುವಾಗಿ ಇನ್ನೊಬ್ರ ಕಡೆ ಏನೋ ಒಂದು ಅರೇಂಜ್ ಮಾಡಿ ಕೊಟ್ಟು ಆಮೇಲೆ ಅವ್ರಿಗೆ ಕೊಡ್ಬೇಕಾದ್ರೆ ಯಾಕೆ ಬೇಕು ರಿಸ್ಕ್ ತಗೊಂಡ ಇನ್ವೆಸ್ಟ್ ಮಾಡೋದಕ್ಕಿಂತ ಅದ್ರೊಳಗೆ ನೆಕ್ಸ್ಟ್ ಕನೆಕ್ಟ್ ಆದ್ರೆ ಒಂದು ಡಿಸೈಡ್ ಮಾಡಿದ್ದೀನಿ ದಟ್ ನಾನು ಎಕ್ಸೆಪ್ಟ್ ಮಾಡಂಗಿಲ್ಲ ಇವಾಗ ಸದ್ಯ ಅಂತ ಹೇಳ್ಬೇಕಂತ ಹೇಳಿ. ಆ್ಯಂಡ್ ನಾ ಈ 2025 ಒಳಗೆ ನಾನೇನು ಅಂದ್ಕೊಂಡಿದ್ದೇನೆ ಅಂತಂದ್ರೆ, ರೆಸೊಲ್ಯೂಷನ್ 2026ಗೆ ಕರೆಂಟ್ಲಿ ನಾನು ಏನು ಮಾಡತ್ತೇನೆ ಅಂದರೆ ನೈಟ್ ಶಿಫ್ಟ್ ವರ್ಕ್ ಮಾಡತ್ತಿರೋದ. ಸೊ ಆದಷ್ಟು ಜಲ್ದಿ ಡೇ ಶಿಫ್ಟ್ ಆಗೋಂಗೆ ನಾನು ಟ್ರೈ ಮಾಡ್ಬೇಕು. ಬಿಕಾಸ್ ಗರ್ಲ್ಸಿಗೆ ನೈಟ್ ಶಿಫ್ಟ್ ಮಾಡೋದು ಅಷ್ಟೊಂದು ಸೇಫ್ ಅಲ್ಲ. ಇವಾಗೇನೋ ಓಕೆ, ಬಟ್ ಮುಂದೆ ನಮ್ಗೆ ಪ್ರಾಬ್ಲಮ್ ಆಗೋದಂತೂ ಗ್ಯಾರಂಟಿ. ಒಂದು ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು, ಕಿಡ್ನಿ ಸ್ಟೋನ್ ಆಗಿರ್ಬೋದು, ಅಥವಾ ಸರ್ಜರಿ, ಈ ಥರ ಏನೋ ಒಂದು ಪ್ರಾಬ್ಲಮ್ ಆಗೋದು ಗ್ಯಾರಂಟಿ. ಬಿಕಾಸ್ ನೈಟ್ ಶಿಫ್ಟ್ ಅಂದರೆ ನಾವು ಹೇಳೋಕನ ಮಧ್ಯಾಹ್ನ ಆಗಿರ್ತೈತಿ. ಅಂದ್ರೆ ಎಳೆ ಬಿಸಿಲು ಸಿಕ್ಕಿರಂಗಿಲ್ಲ, ಡೇ ಏರ್ ತೊಗೊಳಕ್ಕಾಗಂಗಿಲ್ಲ ಕಂಟಿನ್ಯೂಸ್ ಮನೆಯೊಳಗೆ, ಈ ಥರನೇ ಆಗಿರ್ತೈತಿ. ಇನ್ನು ವರ್ಕ್ ಫ್ರಮ್ ಆಫೀಸ್ ಮಾಡೋರ ಫುಲ್ AC ಒಳಗನ ಕೂತ್ಕೊಳ್ಳೋದು, ಸಂಜೆ ಆಗ್ತೈತಿ. ಬೆಳಗ್ಗೆ ನಾವು ನೈಟ್ ಮಲ್ಕೊಂಡು ಅಂತಂದ್ರೆ ಬೆಳಗ್ಗೆ ಮಧ್ಯಾಹ್ನ ಹೇಳ್ಬೇಕಾಗ್ತೈತಿ. ಪ್ರಾಪರ್ ಊಟ ಆಗಂಗಿಲ್ಲ. 3 ಹೊತ್ತು ತಿನ್ನೋ ಏನಿರ್ತೈತಲ್ಲ ಅದು ರೂಟೀನ ಚೇಂಜ್ ಆಗಿ 2 ಹೊತ್ತು ತಿನ್ನೋ ಹಂಗೆ ಆಗ್ಬಿಡ್ತೈತಿ. ಟೋಟಲಿ ಇಟ್ಸ್ ಹೆಲ್ದಿ ಅಂತೂ ಇರೋಕ್ಕಾಗಂಗಿಲ್ಲ ನೈಟ್ ಶಿಫ್ಟಿಂದ. ಸೊ ಆದಷ್ಟು ಜಲ್ದಿ ಡೇ ಶಿಫ್ಟ್ ಹೋಗ್ಬೇಕಂತೈತಿ. ಕಂಪೇರ್ ಮಾಡಿದ್ರೆ ಇಷ್ಟ ಡೇ ನೈಟ್ಗೆ. ಬಟ್ ನನಗೆ ಅನ್ಸಿರೋದೇನಂದ್ರೆ ನೈಟ್ ಶಿಫ್ಟ್ಗೆ ಹೆಚ್ಚಿಗೆ ಸ್ಯಾಲರಿ. ಆ್ಯಂಡ್ ಇಷ್ಟೆಲ್ಲ ಆಯಿತು, ಒಳ್ಳೇದಾಯ್ತು ಕೆಟ್ಟದಾಗಿಲ್ಲ ಅಂತಲೂ ತೊಗೊಳ್ಬಾರ್ದು. ಇನ್ ಬಿಟ್ವೀನ್ ನಾ 2 ಮಿಕ್ಸ್ ಆಗಿನ ಹೇಳಿದ್ದೀನಿ. ಆ್ಯಂಡ್ ಇನ್ನು ಫ್ಯಾಮಿಲಿ ಅಂತ ನೋಡಿದ್ರೆ ನೇಮ್ ಯೂಸ್ ಮಾಡಂಗಿಲ್ಲ.
ಮತ್ತು ಅಗೇನ್ ಹಂಗೆ ಅಂತ ಅನ್ಕೋಬೇಡ್ರಿ. ಅಗೇನ್ ನಾನು ನೇಮ್ ಯೂಸ್ ಮಾಡತ್ತಿಲ್ಲ ಈಗನು. ಫ್ಯಾಮಿಲಿ ಅಂತ ತಗೊಂಡ್ರೆ ಒಂದು ಮೂಮೆಂಟ್ ಪೂರ್ತಿ ಡೌನ್ ಆಗಿರ್ತೇವೆ. ಇವಾಗ ರೀಸೆಂಟಾಗಿ ಒಂದು ಕಾಲ್ ಬರ್ತೈತಿ. ಕಾಲ್ ಬಂದ ಏನು ಹೇಳ್ತಾರೆ ಅಂತಂದ್ರೆ ಫ್ಯಾಮಿಲಿ ಅದೇ ಏನೋ ಒಂದು ಇದಾದ್ರೂ, ಒಳ್ಳೇದಾಗಲಿ ಕೆಟ್ಟದಾಗಲಿ ಏನಾದ್ರೂ, ಅಥವಾ ಫಂಕ್ಷನ್ ಬರಲಿ ಏನೇ ಬಂದ್ರೂ ಕರೆದ್ರೂ ಬರಂಗಿಲ್ಲ, ಏನೂ ಇಲ್ಲ. ಫ್ಯಾಮಿಲಿ ಅದೇ ಅನ್ನೋದನ್ನು ಒಂದು ಸ್ವಲ್ಪ ತಲೆಯೊಳಗೆ ಐತೋ ಇಲ್ಲೋ, ಈ ಥರ ಎಲ್ಲ ಫ್ಯಾಮಿಲಿ ಬಗ್ಗೆನ ಅವ್ರು ನಮಗೆ ಅರ್ಥ ಮಾಡ್ಸಕ್ಕೆ ಬಂದ್ರೆ, ಒಂದು ಮೂಮೆಂಟೊಳಗೆ ಕೆಳಗಡೆ ಇದ್ದೀವಿ, ಪೂರ್ತಿ ಡೌನ್ ಬಿದ್ದಿದ್ದೇವಂದ್ರೆ ಆ ಮೂಮೆಂಟೊಳಗೆ ನೀವು ಹೆಂಗದೀರಿ, ಏನದೀರಿ, ಎಲ್ಲ ಓಕೆನೋ ಇಲ್ಲೋ ಇದನ್ನು ಕೇಳದೇ ಇರೋರ ಇವಾಗ ಬಂದ ಫ್ಯಾಮಿಲಿ ಬಗ್ಗೆ ನಮಗೆ ತಿಳುವಳಿಕೆ ಮಾಡತ್ತಾರಂತಂದ್ರೆ ಏನಂತ ಹೇಳ್ಬೇಕು ಇವ್ರಿಗೆ. ಸೊ ಅದ್ರ ಸಲುವಾಗಿ ಯಾವ ಫ್ಯಾಮಿಲಿ ಬೇಡ, ಏನೋ ಬೇಡ ಅಂಥೇಳಿ ಆರಾಮಾಗದೇವಿ. ನಮಗೆ ಯಾರು ಎಷ್ಟು ವ್ಯಾಲ್ಯೂ ಕೊಡ್ತಾರೋ ಅವ್ರಿಗೆ ನಾವು, ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಆಗಲಿ ಅಥವಾ ಹೊರಗಿನವ್ರಾಗಲಿ ಯಾರಾದ್ರೂ ಅವ್ರು ನಮಗೆ ಎಷ್ಟು ವ್ಯಾಲ್ಯೂ ಕೊಡ್ತಾರಲ್ಲ ಅವ್ರಿಗೆ ನಾವು ಅಷ್ಟು ವ್ಯಾಲ್ಯೂ ಕೊಡ್ಬೇಕು. ಅವ್ರು ನಮಗೆ ಅಷ್ಟು ವ್ಯಾಲ್ಯೂನ ಕೊಡತ್ತಿಲ್ಲ ಅಂದಮೇಲೆ ನಾವು ಯಾಕೆ ಅವ್ರಿಗೆ ವ್ಯಾಲ್ಯೂ ಕೊಡಬೇಕು ಅನ್ನೋದು ನನ್ನ ಥಾಟ್. ಇದು ಅಪ್ಲೈ ಎಲ್ಲದಕ್ಕೂ ಆಗ್ತೈತಿ. ಇದನ್ನು ನಾನು ಎಲ್ಲದಕ್ಕೂ ಅಪ್ಲೈ ಮಾಡ್ತೀವಿ. ಆ್ಯಂಡ್ ಸ್ಟಾರ್ಟಿಂಗ್ ಇನ್ನೊಂದು ಕೆಟ್ಟ ವಿಷಯ ಏನಂತಂದ್ರೆ, ನನ್ನ ಮೈಂಡ್ಸೆಟ್ ಹೆಂಗಿತ್ತಂದ್ರೆ, ಅಯ್ಯೋ ಜೀವನಾನ ಸಾಕಾಯ್ತು, ಯಾಕಾದರೂ ಇರಬೇಕಾ, ಒಂದು ರೀಸನ್ ಸಲುವಾಗಿ ಈ ಥರ ನನ್ನ ಮೈಂಡ್ಸೆಟ್ ಆಯ್ತು. ಸೊ ಅದರಿಂದ ನಾನು ಆ ಝೋನಿಂದ ನಾ ಹೊರಗೆ ಬರ್ಬೇಕಂದ್ರೆ ಭಾಳ ಜನ ರೀಸನ್ ಅದಾರು, ಅವರೆಲ್ಲ ನನಗೆ ಹೆಲ್ಪ್ ಮಾಡಿದ್ದ ಅಲ್ಲಿಂದ ಹೊರಗಡೆ ಬರಬೇಕು. ನಮ್ಮ ಹ್ಯಾಪಿನೆಸ್ ಸಲುವಾಗಿ ನಾವಿರಬೇಕು, ಇನ್ನೊಬ್ಬರ ಸಲುವಾಗಿ ನಾವು ನಮ್ಮ ಹ್ಯಾಪಿನೆಸ್ ಕಳ್ಕೊಬಾರ್ದು ಅಂತ ಹೇಳ್ತೀವಿ. ಇದ್ರಾಗ ನಾ ಆ ಝೋನಿಂದ ಇದಕ್ಕೆ ಬರಾಕ ಇವಾಗ ನಾನು ಹ್ಯಾಪಿಯಾಗಿರಾಕ ರೀಸನ್ ಭಾಳ ಜನ ಅದಾರು. ನನ್ನ ತಮ್ಮ ಆಗಿರ್ಬೋದು, ಲೈಕ್ ಓನ್ ಅಂತ ಹೇಳತ್ತಿಲ್ಲ, ಬಟ್ ತಮ್ಮ ಆಗಿರ್ಬೋದು. ಆಮೇಲೆ ನನಗೆ ಒಬ್ಬರು ಸೀನಿಯರ್ ಅದಾರು, ಅವರಾಗಿರ್ಬೋದು. ಆಮೇಲೆ ವಿಡಿಯೋ ಸ್ಟಾರ್ಟಿಂಗ್ ಒಳಗೆ ನನ್ನ ಬಾಜು ಕೂತಿರೋ ಆ ಹುಡುಗ ಆಗಿರ್ಬೋದು, ಅವನಂತೂ ಭಾಳ ಸಪೋರ್ಟ್ ಆಗಿರೋದು ಅವನಾಗಿರ್ಬೋದು. ಆ್ಯಂಡ್ ನಮ್ಮಣ್ಣ ಆಗಿರ್ಬೋದು. ಆ್ಯಂಡ್ ಪ್ರತಿಯೊಂದು ಸಪೋರ್ಟಿಗಾಗಿ ನಮ್ಮ ಮಮ್ಮಿ ನಿಂತಿರೋದಾಗಿರ್ಬೋದು. ಆ್ಯಂಡ್ ನಮ್ಮಣ್ಣನ ಸ್ವಲ್ಪ ಜನ ಫ್ರೆಂಡ್ಸ ನಾನು ಈ ಥರ ಇಷ್ಟು ಚೇಂಜ್ ಆಗೋಕ್ಕೆ ರೀಸನ್. ಸೊ ಅವರೆಲ್ಲರಿಗೂ ಹಾರ್ಟ್ಫುಲ್ಲಿ ಕೇಳ್ಕೊಳ್ಳೋದಿಷ್ಟ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು ಮೊದಲಿನ ಥರ ಆಗಿರೋದಕ್ಕೆ. ಆ್ಯಂಡ್ ಇನ್ನೊಂದು ಮೇನ್ ಒನ್ ಥಿಂಗ್ ಮಿಸ್ ಏನು ಮಾಡಿದ್ನಿ ಅಂದ್ರೆ, 2024 ಒಳಗೆ ನನ್ನ ಅಕೌಂಟನ್ನು ಬ್ಲಾಕ್ ಮಾಡಿದವ್ರ 2025 ಒಳಗನ ಫೇಕ್ ಅಕೌಂಟ್ ಓಪನ್ ಮಾಡಿ ನನ್ನ ಅಕೌಂಟನ್ನು ನೋಡಾತರು. ಸೊ ಸ್ವೈಗ್ ಸೆ ಕರೆಂಗೆ ಸಬ್ಕಾ ಸ್ವಾಗತ್. ಅವ್ರಿಗ ಕೇಳೋದಿಷ್ಟ ನನ್ನ ವಿಡಿಯೋಗಳು ಚಲೋತ್ತಂಗೆ ಬರತ್ತವು ಅಂತ ಹೇಳಿ. ಆಫ್ಟರ್ 2025 ಒಳಗೆ ಇನ್ನೊಂದು ಏನಂತಂದ್ರೆ, ನನ್ನ BCA ಕಂಪ್ಲೀಟ್ ಆದಮೇಲೆ ನನ್ನ ಫ್ರೆಂಡ್ಸಿಗೆ ಯಾರಿಗೂ ನಾನು ಮೀಟ್ ಆಗಿರಲಿಲ್ಲ. 3-4 ಇಯರ್ಸಿಂದ ನಾನು ನನ್ನ ಫ್ರೆಂಡ್ಸಿಗೆ ಮೀಟ್ ಆಗಿರಲಿಲ್ಲ. ನಾ ಅಂತಲ್ಲ, ಯಾರಿಗೂ ಮೀಟ್ ಆಗಿರಲಿಲ್ಲ. ಒಂದು ಕಾಲೇಜ್ ಲೈಫ್ ಮುಗಿದ್ಮೇಲೆ ಎಲ್ಲರೂ ಅವ್ರವ್ರ ಜಾಬ್ ಇದ್ರೊಳಗನ ಬ್ಯುಸಿ ಇದ್ದ, ಯಾರೂ ಮೀಟ್ ಆಗಿರಲಿಲ್ಲ. ಸೊ ಈ ವಾರ ನನ್ನ ಫ್ರೆಂಡ್ ಮದುವೆ ಐತಂತ ಹೇಳೇನ ಎಲ್ಲರೂ ಮೀಟ್ ಆದ್ವಿ. ಫೀಲ್ಸ್ ಹ್ಯಾಪಿ. ಭಾಳ ದಿನದ ಮೇಲೆ ಮೀಟ್ ಆಗೋದ. ನೀವೇನು ಮಾಡತ್ತೀರಿ, ನಾವೇನು ಮಾಡತ್ತೀವಿ, ಅವ್ರ ಜಾಬ್ ಹೆಂಗೆ, ನಮ್ಮ ಜಾಬ್ ಹೆಂಗೆ, ಇದೆಲ್ಲ ಕೇಳಿ ಒಂಥರ ಖುಷಿ ಅನಿಸ್ತ. ಬಟ್ ಅಷ್ಟೊಂದು ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಆ ಟೈಮ್ನಾಗ. ಅದನ್ನು ನಾನು ಲಾಗ್ ಮಾಡಿ ಹಾಕಿದ್ದೀನಿ, ಸ್ವಲ್ಪ ಸ್ಮಾಲ್ ಕ್ಲಿಪ್ ಬಟ್ ಹಾಕಿದ್ದೀನಿ. ಸೊ ಇದೆಲ್ಲ ನನಗೆ ಆಗಿರೋದು ಸ್ಪೆಷಲಿ 2025 ಒಳಗೆ. ಆ್ಯಂಡ್ ಒನ್ ಮೋರ್, ಇನ್ನೊಂದು 2025 ಒಳಗೆ ಮೇನ್ ಏನು ಥಿಂಗ್ ಏನಂತಂದ್ರೆ, ನನ್ನ ಮೇನ್ ಅಕೌಂಟ್ ಇನ್ಸ್ಟಾಗ್ರಾಮ್ ಅದು ಅಕೌಂಟ್ ಫ್ರೀಸ್ ಆಗಿತ್ತು. ಎಷ್ಟೋ ನಾನು ಏನೋ ಪೋಸ್ಟ್ ಮಾಡಿದ್ರು, ಎಷ್ಟೋ ಅಕೌಂಟ್ ರೀಲ್ಸ್ ಆಗಲಿ ಪೋಸ್ಟ್ ಮಾಡಿದ್ರು ಫಾಲೋವರ್ಸ್ ಇನ್ಕ್ರೀಸೇ ಆಗತ್ತಿರಲಿಲ್ಲ. ಯಾಕೆ ಏನಂತ ಹೇಳಿ ನಾನು ರಿಪೋರ್ಟ್ ಮಾಡಿದ್ರು ಅದರ ರೆಸಲ್ಯೂಷನ್ ಸಿಗತ್ತಿರ್ಲಿಲ್ಲ ನನಗೆ. ಸೊ ಏನು ಮಾಡಿದ್ನಿ ಅಂತಂದ್ರೆ, ನಾನು ಮಂತ್ರಾಲಯ ಹೋಗಿದ್ದ ಮುಂಚೆ ನಾನು ಇನ್ನೊಂದು ಅಕೌಂಟ್ ಹಂಗೆ ಓಪನ್ ಮಾಡಿದ್ನಿ. ಎಟ್ ಅ ಟೈಮ್ ಪೋಸ್ಟ್ ಮಾಡಬೇಕಾದ್ರೆ ಎಟ್ ಅ ಟೈಮ್ ಎರಡು ಕಡೆ ಪೋಸ್ಟ್ ಮಾಡ್ತೀನಿ. ಬಟ್ ಮಂತ್ರಾಲಯ ಹೋಗಿ ಬಂದಮೇಲೆ ನನ್ನ ಒಂದು ರೀಲಿಂದ 245K ಸಮಥಿಂಗ್ ವ್ಯೂಸ್ ಆಗೈತಿ, ಲೈಕು ಹೆಚ್ಚಿಗೆ ಆಗೈತಿ.
ಸೊ ಆ ಒಂದು ರೀಲಿಂದ ನನಗೆ ಇವಾಗ ಅಕೌಂಟ್ ಫ್ರೀಸ್ ಆಗಿದ್ದೂ ಓಪನ್ ಆಗೈತಿ. ಫಾಲೋವರ್ಸ್ ಇನ್ಕ್ರಿಮೆಂಟ್ ಆಗತ್ತಾರು, ಹೆಚ್ಚಿಗೆ ಆಗಿಲ್ಲ ಅಂದರೂ ಡೇ ಬೈ ಡೇ ಆಗತ್ತಾರು ಫಾಲೋವರ್ಸ್. ಸೊ ಇದು ಒಂದು ನನಗೆ ರಾಯರ್ಗೆ ಹೋಗಿ ರಾಯರ್ ಸನ್ನಿಧಿಗೆ ಹೋಗಿ ಬಂದಮೇಲೆ ಇದು ನನಗೆ ಒಂದು ಚಲೋ ಆಯ್ತು. ಆ್ಯಂಡ್ ರೀಸೆಂಟಾಗಿ ನಾನು ಇನ್ಸ್ಟಾ ಒಳಗೆ ಏನು ಮಾಡತ್ತೇನೆಂದ್ರೆ ಒಂದು ಓನ್ ಥಾಟಿಂದನ ಓನ್ ವಾಯ್ಸ್ ಯೂಸ್ ಮಾಡಿ ನಾನು ರೀಲ್ ಮಾಡತ್ತೀನಿ. ಆ್ಯಂಡ್ ಅದ್ರೊಳಗೆ ಏನು ಖುಷಿ ವಿಷಯ ಏನಂದ್ರೆ ಅದ್ರದ್ದು ವ್ಯೂಸು ಹೆಚ್ಚಿಗೆ ಹೋಗತೈತಿ ಆ್ಯಂಡ್ ಲೈಕು ಹೆಚ್ಚಿಗೆ ಹೋಗತೈತಿ. ಆ್ಯಂಡ್ ಪರ್ಸ್ನಲಿನೂ ನನಗೆ ಹೆಚ್ಚಿಗೆ ಮೆಸೇಜ್ ಬರತ್ತವೇನಂತಂದ್ರೆ ಅವ್ರವ್ರದ್ದು ಓನ್ ಥಾಟ್ ನನಗೆ ಕಳ್ಸತ್ತಾರ. ಸಿಸ್ಟರ್ ನೆಕ್ಸ್ಟ್ ಈ ಥಾಟ್ ಯೂಸ್ ಮಾಡೇ ಒಂದು ರೀಲ್ ಮಾಡಿರಿ, ಓನ್ ವಾಯ್ಸ್ ಮಾಡಿರಿ ಅಂಥೇಳಿ. ಅಂದ್ರೆ ನನ್ನ ವಾಯ್ಸ್ ಆಗಲಿ ಅಥವಾ ನನ್ನ ಆ ಥಾಟ್ ಆಗಲಿ ಜನಕ್ಕೆ ಇಷ್ಟ ಆಗೈತಿ ಅಂತ ನನಗೆ ಒಂದು ಅನಿಸಿಕೆ ಅಂತ ಹೇಳ್ಬೋದು. ಸೊ ಒಂದು 4-5 ಜನ, ಹೆಚ್ಚಿಗೆ ಒಂದು 10 ಜನ ಏನೋ ನನಗೆ ಪರ್ಸ್ನಲಿ ಮೆಸೇಜ್ ಮಾಡಿದ್ದಾರೆ, ಈ ಥಾಟ್ ಯೂಸ್ ಮಾಡಿ ನೀವು ನೆಕ್ಸ್ಟ್ ರೀಲ್ ಮಾಡಿರಿ ಅಂತ ಹೇಳಿ. ಸೊ ಅವ್ರದ್ದು ನಾನು ಯೂಸ್ ಮಾಡಿಕೊಂಡು ನಾನು ಮಾಡತ್ತೀನಿ. ಇದೆಲ್ಲ ಕೇಳಿ ನನಗೆ ಒಂಥರ ಖುಷಿ ಅನಿಸಿತು. ಆ್ಯಂಡ್ 2025 ಇದೆಲ್ಲ ನನಗೆ ಒಳ್ಳೆಯದನ. ಇನ್ನು 2026 ಒಳಗನ ನಾವಿವಾಗ ಮೆಂಬರ್ಸ್ ಇರೋದೇನಂತಂದ್ರೆ 3 ಮೆಂಬರ್ಸ್ ಅದೇವಿ. 2026 ಒಳಗೆ 1 more ಮೆಂಬರ್ ಆ್ಯಡ್ ಆಗ್ತಾರೆ. 2026 ಒಳಗೆ ಗೆಸ್ ಮಾಡಿರಿ ನನಗೆ ಯಾರು ಆ್ಯಡ್ ಆಗ್ತಾರಂತ ಹೇಳಿ. ನನಗಾಗ್ತಾರೋ ನಾವು ಅಣ್ಣಗೆ ಆಗ್ತಾರೋ ಅಂಥೇಳಿ ಸ್ವಲ್ಪ ನಿಮಗೂ ಕ್ಯೂರಿಯಾಸಿಟಿ ಆಗಿರಲಿ. ಆಗೋದಂತೂ ಇನ್ನು ಮುಂದೆ ಏನಾಗ್ತೈತಿ ಅಂದ್ರೆ ನಮ್ಮದು ಫ್ಯಾಮಿಲಿ ಸಣ್ಣದಾಗಿರೋದನ್ನು ಇಯರ್ ಟು ಇಯರ್ ಸ್ವಲ್ಪ ದೊಡ್ಡ ಮಾಡ್ಬೇಕು ಅನ್ನೋದೈತಿ. ಎಷ್ಟು ದಿನ ಅಂಥೇಳಿ ಸಣ್ಣದಾಗಿರೋದು ನನಗೂ ಒಂದು ಆಸೆ, ಒಂದು ಫುಲ್ ಕುಟುಂಬ ಒಳಗೆ ಇರ್ಬೇಕಂಥೇಳಿ. ಸೊ ಅದರ ಸಲುವಾಗಿ 2025 ಇಲ್ಲಿಗನ 3 ಮೆಂಬರ್ಸ್ ಎಂಡ್ ಮಾಡ್ತೀನಿ. 2026 ರೆಸಲ್ಯೂಷನ್ ಏನಂದ್ರೆ 3 to 4 ಮಾಡ್ಬೇಕಂತ ಹೇಳಿ. ಯಾರಿಗಂತ ಹೇಳಿ ನಿಮ್ಮ ತಲೆಯೊಳಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ, ನನಗೋ ಅಥವಾ ನಮ್ಮ ಅಣ್ಣಗೋ ಅಂಥೇಳಿ ಅಷ್ಟೊಂದು ಭಾಳ ಇಂಟ್ರೆಸ್ಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಸೊ ಇದಾಗಿತ್ತು ನನ್ನ ಹೋಲ್ 2025 ಜರ್ನಿ. ನೀವು ನೋಡ್ತೀರಿ ಏನಾಗ್ತೈತೆ ಅಂದ್ರೆ 3 to 4 ಮಾಡೋದು ಇಟ್ಸ್ ನಾಟ್ ಈಸಿ. ತಲೆ ಮೇಲೆ ಜವಾಬ್ದಾರಿಗಳು ಹೆಚ್ಚಿಗೆ ಆಗ್ತೈತಿ. ಫ್ಯಾಮಿಲಿ ಪ್ರತಿಯೊಂದೂ ಹೆಚ್ಚಿಗೆ ಜವಾಬ್ದಾರಿ ತಗೋಬೇಕೆಲ್ಲದನ್ನು. ಇಟ್ಸ್ ನಾಟ್ ಈಸಿ 3 to 4 ಮಾಡೋದನ್ನು. ಆವಾಗ ರಿಲೇಷನ್ಗಳು ಹೆಚ್ಚಿಗೆ ಆಗ್ತೈತಿ, ಬಾಂಡಿಂಗ್ ಹೆಚ್ಚಿಗೆ ಆಗ್ತೈತಿ. ಸೊ ಲೆಟ್ಸ್ ಸಿ, ಅದೆಲ್ಲದಕ್ಕೂ ರೆಡಿಯಾಗಿರ್ಬೇಕು. ಸೊ ಇದಾಗಿತ್ತು ನಮ್ದು ಹೋಲ್ 2025 ಏನೇನು ಆಯಿತು, ಒಳ್ಳೇದಾಯಿತು ಕೆಟ್ಟಾಯಿತು ಅನ್ನೋದನ್ನು ವಿಡಿಯೋ. ನೀವು ಈ ವಿಡಿಯೋ ನೋಡ್ರಿ ಬಿಡ್ರಿ, ಬಟ್ ನಾ ಮಾಡಿದ್ದೇನು ಉದ್ದೇಶ ಏನಂತಂತಂದ್ರೆ ಇದೊಂದು ಮೆಮರಿ ಆಗಿರ್ತೈತಿ. ಯೂಟ್ಯೂಬ್ ಒಳಗೆ ನಾವು ವಿಡಿಯೋ ಮಾಡಿ ಪೋಸ್ಟ್ ಮಾಡೋದು, ಇನ್ನೊಂದು 10 ವರ್ಷ ಬಿಟ್ಟು ನಾವು ನೋಡಿದ್ರು ಏನಾಯ್ತಪ್ಪ 2025 ಒಳಗೆ ಅಂತ ಹೇಳಿ ಇದನ್ನು ನೋಡಿದ್ರು ಅದೊಂದು ಮೆಮರಿ ಆಗಿರ್ತೈತಿ. ಅದನ್ನು ನಾವು ನಮ್ದು ವಿಡಿಯೋ ಮಾಡಿ ಇಟ್ಕೊಂಡ್ರೆ ಇದು ಯಾವಾಗ ಹೋಗ್ತೈತಿ ಬಿಡ್ತೈತಿ ಗೊತ್ತಿರಂಗಿಲ್ಲ. ಸೊ ಇಟ್ಸ್ ಅಪ್ ಟು ಯು. ನಿಮ್ಮ ಪೂರ್ತಿ ವಿಡಿಯೋ ನೋಡ್ಬೇಕನ್ಸಿದ್ರೆ ನೋಡಿರಿ, ಪಾಸ್ ಏನಾದ ಸ್ಕಿಪ್ ಮಾಡ್ಬಾರ್ದು ನೋಡ್ಬೇಕನ್ಸಿದ್ರೆ ಅದನ್ನು ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್, ಕಮೆಂಟ್. ಆ್ಯಂಡ್ ನನಗೆ 2026ಗೆ ಒಳ್ಳೇದಾಗಲಿ ಅಂತ ನಿಮ್ಮ ಮನಸ್ಸೊಳಗೆ ಬಯಸೋದಿತ್ತಂದ್ರೆ ಆಲ್ ದ ಬೆಸ್ಟ್ ಅಂತ ಕಮೆಂಟ್ ಮಾಡಿರಿ. ಆ್ಯಂಡ್ ಈ ಇಯರ್ ಏನೋ ನಮ್ಮ ನನ್ನ ಬರ್ಡೇ ಮಿಸ್ ಆಯಿತು, ಬಟ್ ನೆಕ್ಸ್ಟ್ ಇಯರ್ ಪಕ್ಕಾ 100% ಮಾಡೋದು ಗ್ಯಾರಂಟಿ. 3 to 4ಗೆ ಆಲ್ ದ ಬೆಸ್ಟ್ ಮಾಡಿರಿ, ಆಲ್ ದ ಬೆಸ್ಟ್ ಅಂತ ಹೇಳ್ರಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.